ವಿಘ್ನ ವಿನಾಶಕ ವಿಘ್ನ ನಿವಾರಕ ಗಣಪನೆಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಚಿಕ್ಕವರಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರೂ ಗಣೇಶನನ್ನ ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೆ. ಇಂತಹ ಗಣೇಶನ ಮೂರ್ತಿಯನ್ನ ಮಣ್ಣಿನಿಂದ, ಕಲ್ಲಿನಿಂದ, ಬಟ್ಟೆಯಿಂದ ತಯಾರಿಸುವುದು ಸಾಮಾನ್ಯ. ಆದರೆ ಇಲ್ಲೊಬ್ಬ ಮಹಿಳೆ ವಿಶೇಷವಾಗಿ ಗಣೇಶ ಮೂರ್ತಿಯನ್ನ ಸಿದ್ಧಪಡಿಸಿದ್ದು ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದೆ. ಹಾಗಿದ್ರೆ ಯಾರು ಆ ಮಹಿಳೆ? ಅವರು ತಯಾರಿಸಿದ ಗಣೇಶ ಮೂರ್ತಿಗಳ ಮಾದರಿ ಎಂಥದ್ದು ಅಂತೀರಾ? ಇಲ್ಲಿದೆ ನೋಡಿ. ಹಲವು ಮಾದರಿಗಳಲ್ಲಿ ಅರಳಿ ನಿಂತ ವಿಘ್ನ ನಿವಾರಕ. ಕಲಾವಿದೆಯ ಕೈಚಳಕದಿಂದ ಒಡಮೂಡಿದ ಕಲಾಕೃತಿಗಳು. ಕ್ವಿಲ್ಲಿಂಗ್ ಆರ್ಟ್ ಮೂಲಕ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮಾಡಿದ ಮಹಿಳೆ. ಸಂಗೀತದ ಉಪಕರಣಗಳನ್ನು ನುಡಿಸುತ್ತಿರುವ ಗಣಪನ ವಿವಿಧ ಕಲಾಕೃತಿಗಳು. ಕ್ರಿಕೆಟ್ ಆಡುತ್ತಿರುವ ಲಂಬೋದರನ ವಿವಿಧ ಮಾದರಿಗಳು. ಕ್ವಿಲ್ಲಿಂಗ್ ಕಲೆಯ ಮೂಲಕ ಅರಳಿದ ಗಣೇಶನ ಮೂರ್ತಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಚೌಕಿಪೇಟೆಯ ಗೌಡರ ಜಯದೇವಪ್ಪ ಮಳಿಗೆಯ 1ನೇ ಮಹಡಿಯಲ್ಲಿ. ಹೌದು, ಕಲಾವಿದೆ ನೀತಾ ಹರ್ಷ ಗೌಡರ್ ಕಳೆದ 10 ವರ್ಷಗಳಿಂದ ಕ್ವಿಲ್ಲಿಂಗ್ ಆರ್ಟ್ನಲ್ಲಿ ಕಲಾಕೃತಿ ಸಿದ್ಧಪಡಿಸುತ್ತಾ ಬರುತ್ತಿದ್ದಾರೆ. ಹವ್ಯಾಸಕ್ಕಾಗಿ ಆರಂಭಿಸಿದ ಈ ಕಲೆ ಈಗ ಅವರನ್ನ ಸಾಧನೆಯತ್ತ ಕೊಂಡೊಯ್ದಿದೆ. ಕ್ವಿಲ್ಲಿಂಗ್ ಪೇಪರ್, ಕ್ವಿಲ್ಲಿಂಗ್ ಸೂಜಿ ಮೌಲ್ಡ್ಗಳನ್ನು ಬಳಸಿ ವೈವಿಧ್ಯಮಯ ಕಲಾಕೃತಿಗಳನ್ನು ರಚಿಸಿದ್ದಾರೆ. 2 ಸೆಂಟಿಮೀಟರ್ನಿಂದ 5 ಸೆಂಟಿಮೀಟರ್ ಎತ್ತರದಲ್ಲಿ ಚಿಕ್ಕ ಚಿಕ್ಕ ಗಣೇಶನ ಕಲಾಕೃತಿಗಳು ಎಲ್ಲರನ್ನ ಆಕರ್ಷಿಸುತ್ತಿವೆ. ಗಣೇಶನ ಹಬ್ಬದ ಪ್ರಯುಕ್ತ ನೀತಾ ಅವರು ವಿವಿಧ ಭಂಗಿಗಳಲ್ಲಿ ಗಣೇಶನನ್ನ ತಯಾರಿಸಿದ್ದಾರೆ. ಯೋಗದ ಗಣಪ, ಸಂಗೀತದ ವಿವಿಧ ವಾದ್ಯಗಳನ್ನು ನುಡಿಸುತ್ತಿರುವ ಗಣಪ, ಕ್ರಿಕೆಟ್ ಆಟಗಾರ ಗಣಪ, ಚಂದ್ರಯಾನದಲ್ಲಿ ತೊಡಗಿರುವ ಗಣಪ, ಶಿವನನ್ನ ಆಲಂಗಿಸಿಕೊಂಡಿರುವ ಗಣಪ, ಅಡುಗೆ ಮಾಡುವ ಗಣಪ, ತರಕಾರಿ ಮಾರುವ ಗಣಪ, ಶಿವಲಿಂಗವನ್ನ ಪೂಜಿಸುವ ಗಣಪ, ವ್ಯಾಯಾಮದಲ್ಲಿ ತೊಡಗಿರುವ ಗಣಪ, ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡುವ ಗಣೇಶನ ಕಲಾಕೃತಿಗಳು ಎಲ್ಲರನ್ನ ತನ್ನತ್ತ ಸೆಳೆಯುತ್ತಿವೆ. ಇದು ಕ್ವಿಲ್ಲಿಂಗ್ ಆರ್ಟ್, ಪೇಪರ್ ಕ್ವಿಲ್ಲಿಂಗ್ ಆರ್ಟ್ ಅಂತ. ಇದು ಗಣೇಶನ ಎಲ್ಲ ಮಾಡೋದು ಫುಲ್ ಕ್ವಿಲ್ಲಿಂಗ್ ಪೇಪರ್ಸಿಂದ ಮಾಡ್ತಾ ಇರೋದು. ಗಣೇಶ ಇವೆಲ್ಲ ಮತ್ತು ಹಿಂದ್ಗಡೆ ಇರೋ ಪೋರ್ಟ್ರೇಟ್ಸು ಕ್ವಿಲ್ಲಿಂಗ್ ಪ್ಲಸ್ ಸ್ಟೋನ್ ಆರ್ಟಿಂದ ಮಾಡ್ತಾ ಇರೋದು. ಈಗ ಸುಮಾರು 10 ಇಯರ್ಸ್ ಆಯಿತು ನಾನು ಕ್ವಿಲ್ಲಿಂಗ್ ಆರ್ಟ್ ಸ್ಟಾರ್ಟ್ ಮಾಡ್ಕೊಂಡು. 10 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಈ ಗಣೇಶನ ಆಲ್ಮೋಸ್ಟ್ ಈಗ 2 ಇಯರ್ಸ್ ಆಯ್ತು ನಾನು ಗಣೇಶ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ತಾ ಇರೋದು. ಐ ಹ್ಯಾವ್ ಗಾಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸು ಆಗಿದೆ ನಮ್ಮದು. ಈ ಗಣೇಶ್ 121 ಗಣೇಶ ವಿತ್ ಡಿಫ್ರೆಂಟ್ ಯೋಗ ಪೋಸಸ್ ಆಗಿ ನಂಗೆ ಅದ್ರ ಮೇಲೆ ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸು, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಸಿಕ್ಕಿದೆ ನಮಗೆ. ಆಮೇಲೆ ನನಗೆ ಕಂಟಿನ್ಯೂಸ್ ನಾನು ಡೈಲಿ ಮಾಡ್ತಾನೆ ಇರ್ತೀನಿ. ನಂಗೆ ಆದರೆ ದ್ಯಾಟ್ ಹೆಲ್ಪ್ಸ್ ಇನ್ ಕಾನ್ಸಂಟ್ರೇಷನ್, ನಮಗೆ ರಿಲ್ಯಾಕ್ಸಿಂಗ್ ಆಗುತ್ತೆ. ಇಟ್ಸ್ ಅ ಸ್ಟ್ರೆಸ್ ಬಸ್ಟರ್. ಸೊ ಅದನ್ನು ಮಾಡ್ತಾನೆ ಇರ್ತೇನೆ ನಾನು. ನೀತಾ ಅವರು ತಮ್ಮ ಮನೆ ಕೆಲಸದ ಜೊತೆಗೆ ಕ್ವಿಲ್ಲಿಂಗ್ ಕಲೆಗೂ ಸಮಯ ನೀಡುತ್ತಾ ಬಂದಿದ್ದು ಇಂದು ಕಾಗದದ ಮೂಲಕ ಹಲವಾರು ರೀತಿಯ ಕಲಾಕೃತಿಗಳನ್ನ ತಯಾರಿಸುತ್ತಿದ್ದಾರೆ. ನೀತಾ ಅವರು ಕ್ವಿಲ್ಲಿಂಗ್ ಕಲೆಯ ಮೂಲಕ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾರೆ. ಇನ್ನು ಕಲಾವಿದೆ ತನ್ನ ಕ್ವಿಲ್ಲಿಂಗ್ ಕಲೆಯನ್ನ ಇತರರಿಗೂ ಹೇಳಿಕೊಡುವ ಮಹದಾಸಿಯನ್ನ ಹೊಂದಿದ್ದು ಈಗಾಗಲೇ ಹಲವೆಡೆ ವರ್ಕ್ಶಾಪ್ಗಳನ್ನ ಕೂಡ ನಡೆಸಿದ್ದಾರೆ. ಕಲಾಕೃತಿಗಳನ್ನ ತಯಾರಿಸಲು ಸಮಯ ಮತ್ತು ತಾಳ್ಮೆ ಮುಖ್ಯ. ನನಗೆ ಕಲಾಕೃತಿಗಳನ್ನ ತಯಾರಿಸುವುದೆಂದರೆ ತುಂಬಾ ಖುಷಿ. ನನಗೆ ಕುಟುಂಬದ ಸಹಕಾರ ಬಹಳಷ್ಟಿದೆ ಎನ್ನುತ್ತಾರೆ ನೀತಾ. ಏನಾದರೂ ಇದು ಗಣೇಶ ಅಷ್ಟೇ ಅಲ್ಲ, ನಾನು ರಾಮ ಮಂದಿರನೂ ಮಾಡಿದ್ದೀನಿ. ಈಗ ಗುರುಕುಲ್ ಸ್ಟೈಲು, ವೆಜಿಟೇಬಲ್ ವೆಂಡರ್ ಅಂತ ಮಾಡಿದ್ದೀನಿ. ಶೆಫ್ ಗಣೇಶ ಮಾಡಿದ್ದೀನಿ. ಆ ಕ್ರಿಕೆಟ್ ಟೀಮ್ ಆಗಿದೆ ಗಣೇಶದ್ದು. ಈ ಮ್ಯೂಸಿಕ್ ಸೆಟ್ಸ್ ಮಾಡಿದ್ದೀನಿ. ಅದರಲ್ಲಿ ಸ್ಮಾಲ್ ಮಿನಿಯೇಚರ್ಸ್ ಇದಾವೆ. ಅರೌಂಡ್ 2 ಸೆಂಟಿಮೀಟರ್ಸಿಂದ ನಿಮಗೆ 5 ಸೆಂಟಿಮೀಟರ್ಸ್ ತನೂ ಸೈಜ್ ಗಣೇಶ ಇದ್ದಾವೆ. ಇದು ಗಣೇಶ ಈಗ ನಾವು ಬಂದುಬಿಟ್ಟು 325 ಗಣೇಶ ಆಗಿದ್ದಾವೆ. ಈಗ ಈಗ ಎಷ್ಟು ದಿನ ಅಂತಲ್ಲ, 1 ಗಣೇಶ ಮಾಡೋಕ್ಕೆ ಐ ಟೇಕ್ 2 ಅವರ್ಸ್ ನಾನು ತೊಗೊತೀನಿ ಮಾಡೋಕ್ಕೆ. ಅದಂಗೆ ಡೈಲಿ ನಾವು 1-2 ಮಾಡ್ತಾನೆ ಇರ್ತೀನಿ.
ವೆನ್ ಐ ಆಮ್ ಫ್ರೀ ಐ ಡೂ ಇಟ್. ಒಟ್ಟಾರೆಯಾಗಿ ಮನೆ ಕೆಲಸದ ಜೊತೆಗೆ ಕ್ವಿಲ್ಲಿಂಗ್ ಕಲೆಗೂ ಸಮಯ ನೀಡುವ ಮೂಲಕ ನೀತಾ ಅವರು ವಿವಿಧ ಕಲಾಕೃತಿಗಳನ್ನ ತಯಾರಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದಿವ್ಯಾ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.